ನನ್ನ ಹೆಸರು ವಿಜಯ್ ದಾನಪ್ಪ ಅಂಗಡಿ ರಟ್ಟೆಳೆರೆ. ನಾವು ಕಾಂಗ್ರೆಸ್ಸಿಂದ ನಮ್ಮ ಸಾಹೇಬ್ರ ಜೊತೆ ಕಾಂಗ್ರೆಸ್ಸಿಗೆ ಬಂದ್ವಿ. 3 ವರ್ಷದಿಂದ ಸರ್ಕಾರನೂ ಐತಿ. ಎಲ್ಲರೂ ನಾವು ಟಿಕೆಟ್ ಕೇಳಿದಾರೆ, ಇಲ್ಲಿರೋರು ಟಿಕೆಟ್ ಕೇಳಿದ್ವಿ. ಇವ್ರು 10ನೇ ವಾರ್ಡಿಗೆ ಕೇಳಿದ್ರು, ನಾವು 7ನೇ ವಾರ್ಡಿಗೆ ಕೇಳಿದ್ದೆ. 7ನೇ ವಾರ್ಡಿಗೆ ಬ್ಲಾಕ್ ಅಧ್ಯಕ್ಷರು ಅವ್ರ ಹೆಸರು ಹೇಳೋಕ್ಕೂ ನನಗೆ ಈಗ ಹೆಸರು ಹೇಳಿದರೆ ಅವ್ರಿಗೆ ನಾವು ಬೆಳೆಸ್ದಂಗೆ ಆಗುತ್ತೆ. ಹೆಸರು ಹೇಳೋದಿಲ್ಲ ನಾವು. ಆ ಬ್ಲಾಕ್ ಅಧ್ಯಕ್ಷರಿಗೆ ಟಿಕೆಟ್ ಕೊಟ್ಟರು. ಹಿಂದೆ ಅವ್ರು ZP ಮೆಂಬರ್ ಆಗ್ಯಾರ, ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಯಾರ, ಆಮೇಲೆ ಅಲ್ಲಿ TAPMC ಸದಸ್ಯರದಾರೆ, ಆಮೇಲೆ ಒಂದ್ಸಲ MLA ನಿಂತ್ಕೊಂಡಾರೆ. ಅಂಥವ್ರಿಗೆ ಟಿಕೆಟ್ ಕೊಡ್ಕೊಂತಂದ್ರೆ ನಮ್ಮಂಥ ಕಾರ್ಯಕರ್ತರು ನಮ್ಮಂಥವ್ರು ಕಾಂಗ್ರೆಸ್ಸಿಗೆ ಬೆಳೆಸಿ ಏನು ಮಾಡೋದು? ನಾವು ಕಾಂಗ್ರೆಸ್ ವಿರುದ್ಧ ಅಲ್ಲ, ಆ ವ್ಯಕ್ತಿ ವಿರುದ್ಧ. ಕಾಂಗ್ರೆಸ್ ವಿರುದ್ಧ ಅಂತಲ್ಲ, ಆ ವ್ಯಕ್ತಿನೇ ಎಲ್ಲ ಸೀಟ್ಗಳು ತಗೊಂಬಂದು ನಮ್ಮಂಥವ್ರಿಗೆಲ್ಲರಿಗೂ ಟಿಕೆಟ್ನ ತಪ್ಪಿಸಿರೋದಂಥವ್ರು ಅವರೇ. ನಾವು ಎಲ್ಲ ಈಗ ನಮ್ಮ ಸಮಾಜ ಬಾಂಧವರಾಯ್ತು, ನಮ್ಮ ಅಣ್ಣವ್ರು ಇಲ್ಲೇ ಅದಾರೆ, ನಮ್ಮ ಒಳ್ಳೆ ಮಾಡೋರು. ಇವ್ರು ಯಾರು ಅವ್ರಿಗೆ ಕಾಂಗ್ರೆಸ್ಸಿಗೆ ಅವ್ರಿಗೆ ಮತನೇ ಕೊಡೋದಿಲ್ಲ. ಅವರು ನಮ್ಮ ಅಪ್ಪಿಜಣ್ಣರು ಆಯ್ತು, ಅಪ್ಪಿಜಣ್ಣವ್ರ ಮನೆ 10ನೇ ವಾರ್ಡ್ನಾಗ ಯಾರು ಅವ್ರು ಕಾಂಗ್ರೆಸ್ಸಿಗೆ ಓಟ್ ಹಾಕೋದಿಲ್ಲ. ನಮ್ದೇನೇ ಇದ್ರು ಪಕ್ಷೇತರ ನಿಂತ್ಕೊಂಡಿದ್ದೀವಿ. ಪಕ್ಷೇತರ ಸಪೋರ್ಟ್ ಮಾಡಿರಿ. ಆ ಪಟ್ಟಣ ಪಂಚಾಯತಿ ಹೊಸ ತಾಲೂಕು ಸಿದ್ದರಾಮಯ್ಯನವರು ಇದ್ದಾಗ ಈಗ ತಾಲೂಕು ಆಗಿರೋದು. ಸಿದ್ದರಾಮಯ್ಯನವರು ಇದ್ದಾಗ ಈಗ ಏನಾಗಿದೆ, ಚುನಾವಣೆನೂ ಬಂದಿದೆ. ನಾವು ಕಾಂಗ್ರೆಸ್ ಬಿಟ್ಟಿಲ್ಲ, ಬಂಡಾಯ ಕಾಂಗ್ರೆಸ್ ಆಗಿ ನಿಂತ್ಕೊಂಡಿದ್ದೇವೆ ಎಲ್ಲರೂ. ನಾವು ಯಾರು ಗೆದ್ರು ಹೌದು ಪಕ್ಷೇತರ ಕೊಟ್ಟಿದ್ದೀವಿ. ಅರ್ಜಿ ನಿನ್ನೆ ಕೊಟ್ಟಿದ್ದೀವಿ. ನಿನ್ನೆ ವಿಜಯ್ ದಾನಪ್ಪ ಅಂಗಡಿ ಅಂತ ನನ್ನ ಹೆಸರು. ಪೂರ್ಣ ಹೆಸರು ವಿಜಯ್ ಕುಮಾರ ಅಂಗಡಿನೇ ಅಂತ ಇದು. ನಾವು ಎಲ್ಲರೂ ಸೇರಿ ಈಗ ನಾವು ಕಾಂಗ್ರೆಸ್ ವಿರುದ್ಧ ಯಾಕಿದ್ದೀವಿ ಅಂದರೆ ನಮಗೆ ಟಿಕೆಟ್ ಸಿಕ್ಕಿಲ್ಲ. ಈಗೂ ಅವರಿಗೆ ಚಾನ್ಸ್ ಇದೆ. ನಿಂತಂಥ ವ್ಯಕ್ತಿಗಳಿಗೆ B ಫಾರ್ಮ್ ಕೊಟ್ಟಿದ್ದಾರೆ, ನಮಗೆ C ಫಾರ್ಮ್ ಕೊಟ್ಟರೆ ನಾವು ಈಗೂ ಕಾಂಗ್ರೆಸ್ ಪರವಾಗಿ ಇರ್ತೀವಿ. C ಫಾರ್ಮ್ ಕೊಟ್ಟರೆ ಈಗ ನಾವು ಕಾಂಗ್ರೆಸ್ ಸೇರೋಕ್ಕೂ ಈಗ ಮತ್ತೆ ಆ ರ್ಯಾಲಿ ಒಳಗೆ ನಾವು ಭಾಗವಹಿಸೋಕೆ ರೆಡಿ ಇದ್ದೀವಿ.